ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಿ? ಆರಾಮಿದ್ದೀರಿ? ನಾವು ಆರಾಮಿದ್ದೀವಿ ನೋಡ್ರಿ. ಇವತ್ತು ಗುರುವಾರ ಬಂದರೆ ನಮ್ಮ ಮನೆಯಲ್ಲಿ ಒಂಥರ ಹಬ್ಬದ ವಾತಾವರಣ ಇದ್ದಂಗೆ. ಯಾಕಂದರೆ ನಾನು ರಾಯರಿಗೆ ಭಾಳ ನಂಬಿದ್ದೀನಿ. ಹಾಗಂತ ಮೊದಲಿಗೆ ನಾನು ರಾಯರ ಪ್ರಾರ್ಥನೆ ಮಾಡಲ್ಲ. ಮೊದಲಿಗೆ ನಾನು ನಮ್ಮ ಮನೆ ದೇವರಿಗೆ ಪ್ರಾರ್ಥನೆ ಮಾಡ್ತೀನಿ. ಯಾಕಂದರೆ ಎಲ್ಲರೂ ಮೊದಲಿಗೆ ನಮ್ಮ ಮನೆ ದೇವರಿಗೆ ಪೂಜಿಸಬೇಕು, ಪ್ರಾರ್ಥನೆ ಮಾಡಬೇಕು. ಯಾಕಂದರೆ ಮೊದಲಿಗೆ ನಮ್ಮ ಮನೆ ದೇವರ ಆಶೀರ್ವಾದ ಪಡಿಬೇಕು. ಅದಾದಮೇಲೆ ನಾವು ಯಾವ ದೇವ್ರಿಗೆ ನಂಬಿರ್ತೀವಿ ಆ ದೇವರಿಗೆ ಪೂಜೆ ಮಾಡಬೇಕು. ನಾನು ಕೂಡ ಬಹಳ ದೇವ್ರಿಗೆ ನಂಬ್ತೀನಿ, ಎಲ್ಲ ದೇವ್ರಿಗೆ ನಂಬ್ತೀನಿ ನಾನು. ಅದರಲ್ಲೂ ರಾಯರಿಗೆ ತುಂಬಾ ನಂಬ್ತೀನಿ. ಯಾಕಂದರೆ ರಾಯರು ನನಗೆ 10ನೇ ಕ್ಲಾಸಲ್ಲಿ ಇರುವಾಗಲೇ ಆಶೀರ್ವಾದ ಮಾಡ್ಯಾರ, ಅನುಗ್ರಹ ಮಾಡ್ಯಾರ. ಅದಕ್ಕಿಂತ ಮುಂಚೆ ನನಗೆ ರಾಯರು ಯಾರು, ರಾಯರಂದ್ರೆ ಹೇಗೆ ಅಂತ ಏನೂ ಗೊತ್ತನೇ ಇರಲಿಲ್ಲ ನನಗೆ. ರಾಯರ ಬಗ್ಗೆ ಹೇಳ್ಬೇಕಾದ್ರೆ ತುಂಬ ದಿನಗಳನ್ನೇ ಬೇಕಾಗ್ತಾವೆ ನೋಡಿರಿ. ಅಷ್ಟು ರಾಯರು ನನ್ನ ಜೀವನದಲ್ಲಿ ಪವಾಡನೂ ಮಾಡ್ಯಾರ. ನನ್ನ ಜೀವನದಲ್ಲಿ ಏನು ಪವಾಡ ಮಾಡ್ಯಾರ ಅದೆಲ್ಲ ಮುಂದಿನ ದಿನಗಳಲ್ಲಿ ನಾನು ನಿಮಗೆ ಹೇಳ್ತೀನಿ ರೀ. ರಾಯರಿಗೆ ನಂಬಿದವರ ಜೀವನದಲ್ಲಿ ಒಂದಲ್ಲ ಒಂದು ದಿನ ಒಳ್ಳೆಯದಾಗೇ ಆಗುತ್ತೆ ನೋಡಿರಿ. ಸ್ವಲ್ಪ ತಾಳ್ಮೆ ಇರಬೇಕಷ್ಟೇ. ರಾಯರು ಎಂದಿಗೂ ಕೈ ಬಿಡಲ್ಲ, ನಂಬಿದವರಿಗೆ ಎಂದಿಗೂ ಕೈ ಬಿಡಲ್ಲ ನಮ್ಮ ರಾಯರು. ನಾನು ಅಷ್ಟು ನಂಬಿದ್ದೀನಿ ರಾಯರಿಗೆ. ನೋಡಿ, ಈ ಥರ ಪ್ರತಿ ಗುರುವಾರ ನಾನು ರಾಯರ ಹೆಸರು ಬರಿತೀನಿ. ಈ ಥರ 101 ಸಲ ಬರಿತೀನಿ ರಾಯರ ಹೆಸರು ಪ್ರತಿ ಗುರುವಾರ. ಈ ಥರ ಬುಕ್ಕುಗಳು 4-5 ಬುಕ್ಕುಗಳಾಗ್ಯಾವ, ಊರಲ್ಲಿದ್ದಾವೆ ಅವು. ಇಲ್ಲಿ ಈಗ ಒಂದು ಮಾತ್ರ ಬರಿತಾ ಇದ್ದೀನಿ ನೋಡಿ. ಇದು ಈಗ ಬರಿಬೇಕು, ಇವತ್ತಿಂದ ಬರಿಬೇಕಿದು ರಾಯರ ಹೆಸರು. ರಾಯರ ಬಗ್ಗೆ ಹೇಳಬೇಕಾದ್ರೆ ನಾನೀಗ ಎಲ್ಲಿ ಹೊರಗೆ ಹೋಗ್ಬೇಕಾದ್ರೂ ಹೊರಗಡೆ ಹೋದ ತಕ್ಷಣವೇ ರಾಯರ ಫೋಟೋ ಆಗಲಿ ಅಥವಾ ರಾಯರ ಹೆಸರಾಗಲಿ, ಯಾವುದಾರ ಅಂಗಡಿಗಳ ಮೇಲೆ ರಾಯರಿದ್ದಾರೆ ಅಂತ ಬರೆದಿರ್ತಾರೆ, ಮತ್ತು ಕಾರ್ಗಳ ಮೇಲೆ ರಾಯರಿದ್ದಾರೆ ಅಂತ ಬರೆದಿರ್ತಾರೆ. ಹೊರಗೆ ಹೋದ ತಕ್ಷಣ ಸಾಕು ನನಗೆ ರಾಯರ ಹೆಸರಾಗಲಿ, ರಾಯರ ಫೋಟೋ ಆಗಲಿ ಏನಾದರೂ ಒಂದು ಕಾಣ್ತದೆ ನನಗೆ. ಆವಾಗಲೇ ಅನ್ಕೋತೀನಿ ನಾನು, ಆಯ್ತಪ್ಪ ರಾಯರೇ ನಿನ್ನ ಆಶೀರ್ವಾದ ಸಿಕ್ತು ಅಂತ ಹೇಳಿ. ಆ ಥರ ನಾನು ರಾಯರಿಗೆ ಭಾಳ ನಂಬಿದ್ದೀನಿ. ನಾನು ಫಸ್ಟು ಮಾತಾಡಿ ವಾಯ್ಸ್ ಓವರ್ ಕೊಟ್ಟು ವಿಡಿಯೋ ಹಾಕಿದ್ದೂ ಗುರುವಾರನೇ. ದಿನ ಹಾಕ್ಬೇಕು ಅಂದ್ಕೊಂಡಿದ್ದೆ, ಆದರೆ ಹಾಕ್ಲಿಕ್ಕೆ ಆಗಲಿಲ್ಲ. ಅದು ಅಂತೂ ಇಂತೂ ಅದು ಗುರುವಾರನೇ ಆಯಿತು ನೋಡಿರಿ. ಗುರುವಾರ ದಿನವೇ ನಾನು ಫಸ್ಟ್ ವಿಡಿಯೋ ಮಾತಾಡಿ ಫಸ್ಟ್ ವಿಡಿಯೋ ಗುರುವಾರನೇ ಹಾಕಿದ್ದು. ಈಗ ನೋಡಿರಿ, ಮತ್ತು ಮುಂದಿನ ದಿನಗಳಲ್ಲಿ ರಾಯರ ಬಗ್ಗೆ ನಾನು ಹೇಳ್ತೀನಿ ರೀ. ಈಗ ಬೆಳಿಗ್ಗೆ ನಾಷ್ಟಕ್ಕಂತೇಳಿ ಪಡ್ಡು ಮಾಡಿದ್ದಾರೆ. ಈಗ ಮಕ್ಕಳಿಗೆ ಹಾಕ್ಕೊಡ್ತಾ ಇದ್ದೀನಿ. ನೋಡಿ, ಅವರು ತಿಂತಾ ಇದ್ದಾರೆ ಈಗ ಮಕ್ಕಳು. ಅವರು ತಿಂದು ಶಾಲೆಗೆ ಹೋದರು. ನಾವು ಸ್ವಲ್ಪ ಈಗ ರಾಯರ ಮಠಕ್ಕೆ ಬಂದಿದ್ದೀವಿ. ರಾಯರ ಮಠಕ್ಕೆ ಬಂದರೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ನೋಡಿರಿ ನನಗೆ. ಇದಾಗಿತ್ತು ನೋಡಿರಿ ಇವತ್ತಿನ ಬ್ಲಾಗ್. ಈ ಬ್ಲಾಗ್ ನಿಮಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ನಮಸ್ಕಾರ ರೀ.